ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 8ನೆಯ ಸ್ಕಂದದಲ್ಲಿ ಸಮುದ್ರ ಮಥನದ ಕಥೆಯನ್ನು ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಭಗವಾನ್ ವಿಷ್ಣುವು ಮಂದರ ಪರ್ವತವನ್ನು ಗರುಡನ ಬೆನ್ನ ಮೇಲೆ ಇಟ್ಟನು. ಗರುಡನು ಮಂದರ ಪರ್ವತವನ್ನು ಸಮುದ್ರ ಮಥನದ ಸ್ಥಳಕ್ಕೆ ತೆಗೆದುಕೊಂಡು ಬಂದನು. ಮಂದರ ಪರ್ವತವನ್ನು ಕಡೆಗೋಲಾಗಿ ಮತ್ತು ವಾಸುಕಿಯನ್ನು ಕಡೆಗೋಲ ಹಗ್ಗವಾಗಿ ಬಳಸಲಾಯಿತು. ಯಾವುದೂ ಆಕಸ್ಮಿಕವಾಗಿ ಸಂಭವಿಸುವುದಿಲ್ಲ. ಮಂದರ ಪರ್ವತವನ್ನು ಪಕ್ಷಿಯ ಬೆನ್ನ ಮೇಲೆ ಒಯ್ಯುವುದು, ತಕ್ಕ ಸ್ಥಾನದಲ್ಲಿ ಅದನ್ನು ಇಡುವುದು ಯಾರಿಗಾದರೂ ಕಷ್ಟವೇ. ಅವರು ದೇವತೆಗಳಿರಬಹುದು, ದಾನವರೇ ಇರಬಹುದು. ಆದರೆ ದೇವೋತ್ತಮ ಪರಮಪುರುಷನಿಗೆ ಎಲ್ಲವೂ ಸಾಧ್ಯ. ಇದನ್ನು ಈ ಲೀಲೆಯು ತೋರಿಸಿಕೊಡುತ್ತದೆ. ಒಂದೇ ಕೈಯಿಂದ ಪರ್ವತವನ್ನು ಎತ್ತುವುದು ಭಗವಂತನಿಗೇನೂ ಕಷ್ಟವಲ್ಲ. ಭಗವಂತನ ವಾಹನವಾದ ಗರುಡನು ಸರ್ವೋತ್ತಮನಾದ ಭಗವಂತನ ಅನುಗ್ರಹದಿಂದ ಸಕಲ ದಾನವರನ್ನೂ ದೇವತೆಗಳನ್ನೂ ಒಟ್ಟಿಗೆ ಕರೆದೊಯ್ದನು. ಭಗವಂತನ ಸರ್ವಶಕ್ತಿತ್ವದಿಂದಾಗಿ ಆತನನ್ನು ಯೋಗೇಶ್ವರ ಎಂದು ಕರೆಯಲಾಗಿದೆ. ಅಂದರೆ ಸಕಲ ಯೋಗಶಕ್ತಿಗಳ ಒಡೆಯ ಎಂದರ್ಥ. ಭಗವಂತನು ಬಯಸಿದರೆ ಆತ ಏನನ್ನಾದರೂ ಹತ್ತಿಗಿಂತ ಹಗುರವಾಗಿಸಬಲ್ಲ, ವಿಶ್ವಕ್ಕಿಂತ ಭಾರವಾಗಿಸಬಲ್ಲ. ಭಗವಂತನ ಲೀಲೆಗಳಲ್ಲಿ ನಂಬಿಕೆ ಇಲ್ಲದೆ ಇರುವವರು ಎಲ್ಲವೂ ಹೇಗೆ ಸಂಭವಿಸುತ್ತದೆ ಎಂಬುದನ್ನು ವಿವರಿಸಲಾರರು. ಆಕಸ್ಮಿಕದಂತಹ ಪದಗಳನ್ನು ಬಳಸುವ ಮೂಲಕ ಅವರು ನಂಬಲಾಗದ ವಿಚಾರಗಳಿಗೆ ಮೊರೆ ಹೋಗುತ್ತಾರೆ. ಯಾವುದೂ ಆಕಸ್ಮಿಕವಲ್ಲ. ದೇವೋತ್ತಮ ಪರಮಪುರುಷನೇ ಎಲ್ಲವನ್ನೂ ಮಾಡುತ್ತಾನೆ. ಅದನ್ನು ಸ್ವಯಂ ಭಗವಂತನೇ ಭಗವದ್ಗೀತೆಯಲ್ಲಿ ತಿಳಿಸಿದ್ದಾನೆ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ. ಈ ವಿಶ್ವದಲ್ಲಿ ಸಂಭವಿಸುವ ಕ್ರಿಯೆ ಪ್ರತಿಕ್ರಿಯೆಗಳೆಲ್ಲ ದೇವೋತ್ತಮ ಪರಮಪುರುಷನ ಮೇಲ್ವಿಚಾರಣೆಯಲ್ಲಿ ನಡೆಯುತ್ತವೆ. ಅದ್ಭುತ ಸಂಗತಿಗಳು ನಡೆದಾಗ ಅವು ಆಕಸ್ಮಿಕವೆಂದು ದಾನವರು ಭಾವಿಸುತ್ತಾರೆ. ಆದರೆ ದಾನವರು ಭಗವಂತನ ಶಕ್ತಿಯನ್ನು ಅರಿತುಕೊಳ್ಳುವುದಿಲ್ಲ. ದೇವೋತ್ತಮ ಪರಮಪುರುಷನು ಕೂರ್ಮಾವತಾರವನ್ನು ತಾಳಿದನು. ಮಂದರ ಪರ್ವತವನ್ನು ಬೆನ್ನ ಮೇಲೆ ಎತ್ತಿ ಹಿಡಿಯಲು ಆಳದ ಸಮುದ್ರಕ್ಕೆ ಧುಮುಕಿದನು. ಕಡಲನ್ನು ಕಡಿಯುತ್ತಿರುವಾಗ ಮೊದಲಿಗೆ ಕಾಲಕೂಟ ವಿಷವು ಉತ್ಪನ್ನವಾಯಿತು. ಈ ವಿಷವನ್ನು ಕಂಡು ಎಲ್ಲರೂ ಹೆದರಿದರು. ಆದರೆ ಭಗವಾನ್ ಶಿವನು ಅದನ್ನು ಕುಡಿದು ಅವರನ್ನೆಲ್ಲ ತೃಪ್ತಿಗೊಳಿಸಿದನು. ಮಂಥನದಿಂದ ಅಮೃತ ಉತ್ಪನ್ನವಾದಾಗ ಸಮಾನಾಗಿ ಹಂಚಿಕೊಳ್ಳಬೇಕೆಂದು ಸುರಾಸುರರಲ್ಲಿ ಒಡಂಬಡಿಕೆಯಾಗಿತ್ತು. ಕಡೆಗೋಲಿಗೆ ಹಗ್ಗವಾಗಿಸಿಕೊಳ್ಳಲು ಅವರು ವಾಸುಕಿಯನ್ನು ಕರೆತಂದರು. ದೇವೋತ್ತಮ ಪರಮಪುರುಷನ ಪರಿಣತ ವ್ಯವಸ್ಥೆಯಿಂದಾಗಿ ದಾನವರು ಸರ್ಪವನ್ನು ಹಡೆಯ ಕಡೆಗೆ ಹಿಡಿದುಕೊಂಡರು. ದೇವತೆಗಳಾದರೋ ಆ ಮಹಾಸರ್ಪದ ಬಾಲವನ್ನು ಹಿಡಿದರು. ಆ ಬಳಿಕ ತುಂಬ ಪ್ರಯಾಸದಿಂದ ಅವರು ಎರಡೂ ದಿಕ್ಕಿಗೆ ಸರ್ಪವನ್ನು ಜಗ್ಗತೊಡಗಿದರು. ಕಡೆಗೋಲಾದ ಮಂದರ ಪರ್ವತವು ತುಂಬಾ ಭಾರವಾದ್ದರಿಂದ ಹಾಗೂ ನೀರಿನಲ್ಲಿ ಅದಕ್ಕೆ ಆಧಾರ ಇಲ್ಲದೇ ಇದ್ದುದರಿಂದ ಅದು ಸಾಗರದಲ್ಲಿ ಮುಳುಗಿತು. ಇದರಿಂದ ಸುರಾಸುರರೆಲ್ಲರ ಸಾಹಸ ವ್ಯರ್ಥವಾಯಿತು. ಆಗ ದೇವೋತ್ತಮ ಪರಮಪುರುಷನು ಆಮೆಯ ಆಕಾರದಲ್ಲಿ ಆವಿರ್ಭವಿಸಿದನು. ಮಂದರ ಪರ್ವತಕ್ಕೆ ಆಧಾರವಾಗಿ ತನ್ನ ಬೆನ್ನನ್ನೇ ಒಡ್ಡಿದನು. ಆಗ ಮತ್ತೆ ಬಲುಜೋರಾಗಿ ಮಂಥನವು ಆರಂಭವಾಯಿತು. ಈ ಮಂಥನದ ಪರಿಣಾಮವಾಗಿ ಭಾರೀ ಪ್ರಮಾಣದ ವಿಷವು ಉತ್ಪನ್ನವಾಯಿತು. ಇದರಿಂದ ಯಾರೂ ತಮ್ಮನ್ನು ಪಾರು ಮಾಡಲಾರರು ಎಂಬುದನ್ನು ಕಂಡುಕೊಂಡ ಪ್ರಜಾಪತಿಗಳು ಭಗವಾನ್ ಶಿವನನ್ನು ಸಂಪರ್ಕಿಸಿದರು. ಆತನಲ್ಲಿ ಸತ್ಯಪೂರ್ಣವಾದ ಪ್ರಾರ್ಥನೆಗೈದರು. ಶಿವನನ್ನು ಆಶುತೋಷ ಎಂದು ಕರೆಯಲಾಗಿದೆ. ಏಕೆಂದರೆ ಆತನು ಭಕ್ತರ ಬಗ್ಗೆ ತುಂಬಾ ಪ್ರಸನ್ನನಾಗಿರುತ್ತಾನೆ. ಆದ್ದರಿಂದ ಅವನು ಮಂಥನದಿಂದ ಉತ್ಪನ್ನವಾದ ವಿಷವನ್ನೆಲ್ಲ ಕುಡಿಯಲು ಸುಲಭವಾಗಿ ಒಪ್ಪಿಕೊಂಡನು. ಶಿವನು ಎಲ್ಲ ಕಡೆ ಹರಡಿದ ಆ ವಿನಾಶಕಾರಿ ವಿಷವನ್ನು ಒಂದೆಡೆ ಒಟ್ಟುಗೂಡಿಸಿದನು. ಅದನ್ನು ತನ್ನ ಬೊಗಸೆಯಲ್ಲಿ ಹಿಡಿದು ಕುಡಿದನು. ಅವನು ವಿಷವನ್ನು ಕುಡಿದ ಬಳಿಕ ಅವನ ಕಂಠವು ನೀಲಿಯಾಯಿತು. ಆ ವಿಷದಲ್ಲಿ ಸ್ವಲ್ಪ ಭಾಗವು ಅವನ ಕೈಯಿಂದ ಜಾರಿ ನೆಲಕ್ಕೆ ಬಿತ್ತು. ಆ ವಿಷದಿಂದಾಗಿಯೇ ಈ ಜಗತ್ತಿನಲ್ಲಿ ವಿಷಕಾರಿ ಸರ್ಪಗಳೂ ಚೇಳುಗಳೂ ಇವೆ. ನಂಜಿನ ಗಿಡಗಳೂ ಇತರ ವಿಷಮಯ ವಸ್ತುಗಳೂ ಇವೆ. ಶುಕದೇವ ಗೋಸ್ವಾಮಿಗಳು ಪರೀಕ್ಷಿತ ಮಹಾರಾಜನಿಗೆ ಸಮುದ್ರ ಮಥನದ ಕಥೆಯನ್ನು ಹೇಳುವುದನ್ನು ಮುಂದುವರಿಸಿದರು. ಸುರಾಸುರರು ಸರ್ಪರಾಜನಾದ ವಾಸುಕಿಯನ್ನು ಆಮಂತ್ರಿಸಿದರು. ಆಗಮಿಸಬೇಕೆಂದು ಅವನಲ್ಲಿ ವಿನಂತಿಸಿಕೊಂಡರು. ಅಮೃತದಲ್ಲಿ ಪಾಲು ಕೊಡುವುದಾಗಿ ಭರವಸೆ ಇತ್ತರು. ಕಡೆಗೋಲ ಹಗ್ಗದಂತೆ ಅವರು ವಾಸುಕಿಯನ್ನು ಮಂದರ ಪರ್ವತದ ಸುತ್ತ ಸುತ್ತಿದರು. ಹಾಲ್ಗಳಲನ್ನು ಕಡೆಯುವ ಮೂಲಕ ಅಮೃತವನ್ನು ಉತ್ಪಾದಿಸಲು ಅವರು ಮಹದಾನಂದದಿಂದ ಪ್ರಯತ್ನಿಸಿದರು. ದೇವೋತ್ತಮ ಪರಮಪುರುಷನಾದ ಅಜಿತನು ಸರ್ಪವನ್ನು ಹೆಡೆಯ ಕಡೆಗೆ ಹಿಡಿದುಕೊಂಡನು. ದೇವತೆಗಳು ಅವನನ್ನು ಅನುಸರಿಸಿದರು. ಬಾಲವನ್ನು ಹಿಡಿದುಕೊಳ್ಳುವುದು ಜಾಣತನವಲ್ಲವೆಂದು ದಾನವ ಧುರೀಣರು ಭಾವಿಸಿದರು. ಅದು ಹಾವಿನ ಅಮಂಗಲಕರ ಭಾಗ. ಅದಕ್ಕೆ ಬದಲಾಗಿ ಅವರು ಮುಂಭಾಗವನ್ನು ಹಿಡಿದುಕೊಳ್ಳಲು ಬಯಸಿದರು. ಆದರೆ ಅದನ್ನು ದೇವೋತ್ತಮ ಪರಮಪುರುಷನು ದೇವತೆಗಳು ಸ್ವೀಕರಿಸಿದ್ದರು.
ಏಕೆಂದರೆ ಅದು ಮಂಗಲಕರವೂ ವೈಭವೋಪೇತವೂ ಆಗಿತ್ತು. ಇದನ್ನು ದಾನವರು ವಿರೋಧಿಸಿದರು. ತಾವು ವೈದಿಕ ಜ್ಞಾನದ ವಿದ್ಯಾರ್ಥಿಗಳಾಗಿ ತುಂಬ ಮುನ್ನಡೆ ಸಾಧಿಸಿರುವವರು ಹಾಗೂ ತಮ್ಮ ಜನ್ಮ ಮತ್ತು ಕರ್ಮಗಳಿಂದಾಗಿ ತುಂಬ ಕೀರ್ತಿವಂತರಾದವರು ಎಂದು ಅವರು ಭಾವಿಸಿದ್ದರು. ಹಾಗಾಗಿ ಅವರು ಸರ್ಪದ ಮುಂಭಾಗವನ್ನು ಹಿಡಿದುಕೊಳ್ಳಲು ಬಯಸಿದರು. ಸರ್ಪದ ಮುಂಭಾಗ ಮಂಗಲಕರ, ಆ ಭಾಗವನ್ನು ಹಿಡಿದುಕೊಳ್ಳುವುದೇ ಹೆಚ್ಚು ವೀರಕೌಶಲ ಎಂದು ದಾನವರು ಭಾವಿಸಿದ್ದರು. ಅದಕ್ಕಿಂತ ಹೆಚ್ಚಾಗಿ ದೈತ್ಯರು ಸದಾ ದೇವತೆಗಳನ್ನು ವಿರೋಧಿಸುತ್ತಿದ್ದರು. ಅದು ಅವರ ಸ್ವಭಾವ. ದಾನವರು ತಮ್ಮ ತೋರಿಕೆಯ ವೇದಾಧ್ಯಯನದ ಫಲವಾಗಿ ಸರ್ಪದ ಹೆಡೆಯ ಕಡೆ ಹಿಡಿದುಕೊಳ್ಳಲು ಪ್ರಾಶಸ್ತ್ಯ ನೀಡಿದರು. ಸರ್ಪದ ಅಪಾಯಕರ ಭಾಗವನ್ನು ಹಿಡಿದುಕೊಳ್ಳಲು ದೇವೋತ್ತಮ ಪರಮಪುರುಷನು ನಿರ್ಧರಿಸಿದನು. ಬಾಲವನ್ನು ಹಿಡಿದುಕೊಳ್ಳಲು ಅವನು ದಾನವರಿಗೆ ಅನುವು ಮಾಡಿಕೊಟ್ಟನು, ಏಕೆಂದರೆ ಅದು ಅಷ್ಟೊಂದು ಅಪಾಯಕಾರಿಯಾಗಿರಲಿಲ್ಲ. ಆದರೆ ಸ್ಪರ್ಧಿಸುವ ಬಯಕೆಯಿಂದಾಗಿಯೇ ಸರ್ಪದ ಹೆಡೆಯ ಬಳಿ ಹಿಡಿದುಕೊಳ್ಳುವುದು ಜಾಣತನವೆಂದು ದಾನವರು ಭಾವಿಸಿದ್ದರು. ದೇವತೆಗಳು ವಿಷವನ್ನು ಕುಡಿಯಲು ಹೊರಟಿದ್ದರೆ ನಾವು ಯಾಕೆ ವಿಷವನ್ನು ಕುಡಿದು ಸಂಭ್ರಮದಿಂದ ಸಾಯಬಾರದು ಎಂದು ದಾನವರು ನಿಶ್ಚಯಿಸಿದ್ದರು. ಸ್ವಾಧ್ಯಾಯ ಶ್ರುತ ಸಂಪನ್ನ ಪ್ರಖ್ಯಾತ ಜನ್ಮಕರ್ಮಭಿಹಿ. ಈ ಮಾತಿಗೆ ಸಂಬಂಧಿಸಿದಂತೆ ಇನ್ನೊಂದು ಪ್ರಶ್ನೆಯನ್ನು ಎತ್ತಬಹುದು. ವೈದಿಕ ಜ್ಞಾನದಲ್ಲಿ ನಿಜಕ್ಕೂ ಶಿಕ್ಷಣ ಪಡೆದ ವಿಹಿತ ಕರ್ಮಗಳನ್ನು ಆಚರಿಸುವ ತುಂಬ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ ವ್ಯಕ್ತಿಯನ್ನು ದಾನವನೆಂದು ಕರೆಯುವುದು ಉಚಿತವೇ? ಇದಕ್ಕೆ ಉತ್ತರ ಇಷ್ಟೇ. ಉನ್ನತ ಶಿಕ್ಷಣವನ್ನು ಪಡೆದಿದ್ದರೂ, ಉತ್ತಮ ಕುಲದಲ್ಲಿ ಜನಿಸಿದ್ದರೂ, ನಾಸ್ತಿಕನಾಗಿದ್ದು ಭಗವದಾದೇಶವನ್ನು ಪಾಲಿಸದೇ ಇದ್ದರೆ ಆತನು ದಾನವನೇ ಆಗಿರುತ್ತಾನೆ. ಇತಿಹಾಸದಲ್ಲಿ ಇಂತಹ ಅನೇಕ ನಿದರ್ಶನಗಳಿವೆ. ಹಿರಣ್ಯಕಶಿಪು, ರಾವಣ, ಕಂಸ ಮುಂತಾದವರೆಲ್ಲ ಸುಶಿಕ್ಷಿತರಾಗಿದ್ದರು, ಉತ್ತಮ ಕುಲದಲ್ಲಿ ಜನಿಸಿದ್ದರು, ತುಂಬಾ ಶಕ್ತಿವಂತರೂ ಆಗಿದ್ದರು, ಯುದ್ಧದಲ್ಲಿ ಅಸಮ ಸಾಹಸಿಗಳಾಗಿದ್ದರು. ಆದರೆ ದೇವೋತ್ತಮ ಪರಮಪುರುಷನನ್ನು ಪರಿಹಾಸ್ಯ ಮಾಡುತ್ತಿದ್ದರು. ಅದರಿಂದಾಗಿಯೇ ಅವರನ್ನು ರಾಕ್ಷಸರೆಂದು ಕರೆಯಲಾಗಿತ್ತು. ಭಗವದ್ಗೀತೆಯಲ್ಲಿ ಭಗವಂತನೇ ತಿಳಿಸಿರುವಂತೆ, ನಮಾಂ ದುಷ್ಕೃತಿನೋ ಮೂಢ ಪ್ರಪದ್ಯಂತೆ ನರಾಧಮ ಮಾಯೆಯ ಅಪಹೃತ ಜ್ಞಾನ ಆಸುರಂ ಭಾವಮಾಶ್ರಿತಃ. ಮೂಢರಾದ ಅಧಮ ಮನುಜರಾದ, ಮಾಯೆಗೆ ಶರಣಾಗಿ ಜ್ಞಾನಹೀನರಾದ, ಆಸುರಿ ಭಾವವನ್ನು ಆಶ್ರಯಿಸಿದ ಪಾಪಿಷ್ಟರು ಭಗವಂತನಿಗೆ ಶರಣಾಗುವುದಿಲ್ಲ. ಆಸುರಂ ಭಾವಂ ಎಂಬುದು ದೇವರ ಅಸ್ತಿತ್ವವನ್ನು ಮತ್ತು ದೇವೋತ್ತಮ ಪುರುಷನ ಆದೇಶವನ್ನು ಒಪ್ಪಿಕೊಳ್ಳದಿರುವುದನ್ನು ಉಲ್ಲೇಖಿಸುತ್ತದೆ. ಸಾಕ್ಷಾತ್ ದೇವೋತ್ತಮ ಪರಮಪುರುಷನೇ ನೀಡಿದ ಅಲೌಕಿಕ ಉಪದೇಶಗಳೇ ಭಗವದ್ಗೀತೆ. ದೇವತೆಗಳ ಬಯಕೆಯನ್ನು ವಿರೋಧಿಸಿದ ದಾನವರು ಸುಮ್ಮನೆ ಉಳಿದರು. ದಾನವರನ್ನು ಕಂಡು ಅವರ ಉದ್ದೇಶವನ್ನು ಅರಿತು ದೇವೋತ್ತಮ ಪರಮಪುರುಷನು ನಸುನಕ್ಕನು. ಮರುಮಾತನಾಡದೆ ಭಗವಂತನು ಸರ್ಪದ ಬಾಲವನ್ನು ಹಿಡಿದುಕೊಳ್ಳುವುದರ ಮೂಲಕ ಅವರ ಪ್ರಸ್ತಾಪವನ್ನು ಶೀಘ್ರವಾಗಿ ಒಪ್ಪಿಕೊಂಡನು. ದೇವತೆಗಳು ಅವನನ್ನು ಅನುಸರಿಸಿದರು. ಸರ್ಪವನ್ನು ಹೇಗೆ ಹಿಡಿದುಕೊಳ್ಳಬೇಕು ಎಂಬುದರ ಬಗ್ಗೆ ಹೊಂದಾಣಿಕೆಯಾದ ಬಳಿಕ ಹಾಲ್ಗಡಲನ್ನು ಕಡೆದು ಅಮೃತವನ್ನು ಪಡೆಯಲು ಬಯಸಿ ಕಶ್ಯಪ ಪುತ್ರರಾದ ದೇವತೆಗಳೂ ದಾನವರು ತಮ್ಮ ಕಾರ್ಯವನ್ನು ಆರಂಭಿಸಿದರು. ಮಂದರ ಪರ್ವತವನ್ನು ಕಡೆಗೋಲಾಗಿ ಮಾಡಿಕೊಂಡು ಹಾಲ್ಗಡಲನ್ನು ಕಡೆಯುತ್ತಿರುವಾಗ ಆ ಪರ್ವತಕ್ಕೆ ಆಧಾರವಿರಲಿಲ್ಲ. ಸುರಾಸುರರು ಅದನ್ನು ಗಟ್ಟಿಯಾಗಿ ಹಿಡಿದಿದ್ದರೂ ಕೂಡ ಅದು ನೀರಿನಲ್ಲಿ ಮುಳುಗಿತು. ವಿಧಿ ಬಲವತ್ತವಾದ್ದರಿಂದ ಆ ಪರ್ವತ ಮುಳುಗುತ್ತಿತ್ತು. ಅದರಿಂದಾಗಿ ದೇವತೆಗಳೂ ದಾನವರೂ ನಿರಾಶರಾದರು. ಅವರ ಮುಖ ಮುದುಡಿದಂತೆ ತೋರಿತು. ದೈವೇಚ್ಛೆಯಿಂದ ಉಂಟಾದ ಸನ್ನಿವೇಶವನ್ನು ಕಂಡು ಅಮಿತ ಶಕ್ತಿ ಸಂಪನ್ನನಾದ ಭಗವಂತನು ಆಮೆಯ ಅದ್ಭುತ ರೂಪವನ್ನು ತಳೆದನು. ಆತನ ದೃಢ ಸಂಕಲ್ಪಕ್ಕೆ ಚ್ಯುತಿಬಾರದು. ಆತ ಆಮೆಯಾಗಿ ನೀರಿಗಿಳಿದು ಮಹಾಮಂದರ ಪರ್ವತವನ್ನು ಎತ್ತಿ ಹಿಡಿದನು. ದೇವೋತ್ತಮ ಪರಮಪುರುಷನು ಸಕಲವನ್ನೂ ನಿಯಂತ್ರಿಸುವ ಪರಮೋಚ್ಚ ನಿಯಂತ್ರಕನಾಗಿದ್ದಾನೆ ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ. ನಾವು ಹಿಂದೆಯೇ ತಿಳಿದಿರುವಂತೆ ದಾನವರು ಮತ್ತು ದೇವತೆಗಳೆಂದು ಎರಡು ಬಗೆಯ ಜನರಿದ್ದಾರೆ. ಆದರೆ ಅವರಲ್ಲಿ ಯಾರೂ ಸರ್ವೋಚ್ಚ ಶಕ್ತಿ ಸಂಪನ್ನರಲ್ಲ. ಪರಮಶಕ್ತಿ ನಮಗೆ ಅಡ್ಡಿಯನ್ನು ಉಂಟು ಮಾಡಿದೆ ಎಂಬುದು ಪ್ರತಿಯೊಬ್ಬನ ಅನುಭವ. ಈ ಅಡ್ಡಿ ಕೇವಲ ಆಕಸ್ಮಿಕ ಎಂದು ದಾನವರು ಭಾವಿಸುವರು. ಆದರೆ ಅದನ್ನು ಪರಮನಿಯಾಮಕನ ಕಾರ್ಯವೆಂದು ಭಕ್ತರು ಒಪ್ಪಿಕೊಳ್ಳುತ್ತಾರೆ. ಆದ್ದರಿಂದಲೇ ಈ ಆತಂಕಗಳನ್ನು ಎದುರಿಸಿದಾಗ ಭಕ್ತರು ಭಗವಂತನನ್ನು ಪ್ರಾರ್ಥಿಸುವರು. ತತ್ತೇನು ಕಂಪಾಂ ಸುಸಮೀಕ್ಷಮಾಣೋ ಭುಂಜಾನ ಏವಾತ್ಮ ಕೃತಂ ವಿಪಾಕಂ. ದೇವೋತ್ತಮ ಪರಮಪುರುಷನೇ ಈ ಅಡ್ಡಿ ಆತಂಕಗಳಿಗೆ ಕಾರಣನೆಂದು ಒಪ್ಪಿಕೊಂಡು ಭಕ್ತರು ಅವುಗಳನ್ನು ಸಹಿಸಿಕೊಳ್ಳುತ್ತಾರೆ. ಅದು ಅನುಗ್ರಹವೆಂದು ಭಾವಿಸುತ್ತಾರೆ. ಪರಮನಿಯಾಮಕನನ್ನು ಅರಿಯಲಾಗದ ದಾನವರು ಇಂತಹ ಅಡ್ಡಿ ಆತಂಕಗಳನ್ನು ಆಕಸ್ಮಿಕವೆಂದು ಭಾವಿಸುವರು. ಆದರೆ ದೇವೋತ್ತಮ ಪರಮಪುರುಷನೇ ಸ್ವಯಂ ಉಪಸ್ಥಿತನಾಗಿದ್ದನು. ಭಗವದಿಚ್ಛೆಯಿಂದಲೇ ಅಲ್ಲಿ ಅಡ್ಡಿ ಉಂಟಾಗಿತ್ತು. ಭಗವದಿಚ್ಛೆಯಿಂದಲೇ ಆ ಅಡ್ಡಿಯು ದೂರವಾಯಿತು. ಆ ಮಹಾಪರ್ವತಕ್ಕೆ ಆಧಾರವಾಗಲು
ಭಗವಂತನೇ ಆಮೆಯಾಗಿ ಆವಿರ್ಭವಿಸಿದನು. ಕ್ಷಿತಿರಿಹ ವಿಪುಲತರೆ ತವ ತಿಷ್ಠತಿ ಪೃಷ್ಠೆ. ಭಗವಂತನು ತನ್ನ ಬೆನ್ನ ಮೇಲೆ ಆ ಮಹಾಪರ್ವತವನ್ನು ಹೊತ್ತನು. ಕೇಶವಧೃತ ಕೂರ್ಮ ಶರೀರ ಜಯ ಜಗದೀಶ ಹರೇ. ದೇವೋತ್ತಮ ಪರಮಪುರುಷನು ಅಪಾಯವನ್ನು ಸೃಷ್ಟಿಸಬಲ್ಲನು, ಅವನೇ ಅವುಗಳನ್ನು ದೂರ ಮಾಡಬಲ್ಲನು. ಭಕ್ತರು ಇದನ್ನು ತಿಳಿದಿದ್ದಾರೆ, ಆದರೆ ದಾನವರು ಇದನ್ನು ಅರಿಯಲಾರರು. ಸಮುದ್ರ ಮಥನದ ಉಳಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.